ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ. ನಾನು ಬೆಳಗ್ಗೆನೇ ಫ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಂದರೆ ಆಗಲೇ 7 ಗಂಟೆ 7 ಕಾಲು ಏನೋ ಆಗಿತ್ತು. ಆಗ ಫ್ಲಾಗ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಒಳಗಡೆ ಬಂದೆ. ಅದು ಚಿಕ್ಕ ಪಾತ್ರೆ ಇತ್ತು, ನಾನು ಡೈಲಿ ಟೀ ಮಾಡೋದು. ಅದು ನೋಡ್ತಾ ಇದ್ದೀನಿ ಎಲ್ಲಾದರೂ ಇದೇನೋ ಅಂತೇಳ್ಬಿಟ್ಟು. ಅದು ಎಲ್ಲೂ ಸಿಗಲಿಲ್ಲ. ಅದು ಮೋಸ್ಟ್ಲಿ ಚಿಕ್ಕಮ್ಮರ ಮನೇಲಿ ಇತ್ತು ಅನಿಸುತ್ತೆ. ಅದಕ್ಕೀಗ ಮತ್ತೆ ಹೋಗಿ ತೊಗೊಂಬರೋಕೆ ಇದಾಗುತ್ತೆ ಅಂತೇಳ್ಬಿಟ್ಟು ನಾನು ಇನ್ನೊಂದು ಇತ್ತಲ್ವ, ಅದರಲ್ಲೇ ನಾನು ಟೀ ಮಾಡ್ತಾಯಿದ್ದೀನಿ ಇವತ್ತು. ನಾನು ಸ್ವಲ್ಪ ದೊಡ್ಡ ಪಾತ್ರೆನೇ ಆಯಿತು, ಎಲ್ಲಿ ಏನಾಗಲ್ಲ ಅಂತೇಳಿ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಯಾಕೋ ಕಾಫಿ ಕುಡಿಬೇಕು ಬೆಳಗ್ಗೆನ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ಕಾಫಿ ಮಾಡ್ತಾಯಿದ್ದೀನಿ. ಡೈಲಿ ಟೀ ಕುಡಿದು ಅಂತ ಅನಿಸ್ತಿತ್ತು. ಒಂದು ಸ್ಟ್ರಾಂಗಾಗಿ ಕಾಫಿ ಆದರೂ ಕುಡಿಯೋಣ ಅಂತೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಇನ್ನೊಂದು ಇವತ್ತು ತುಂಬ ಕೆಲಸಗಳೆಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ನಾಳೆ ನಮ್ಮೂರಲ್ಲಿ ಒಂದು ಹಬ್ಬ ಇದೆ. ಹಾಗಾಗಿ ಇವತ್ತೆಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ತುಂಬ ಎಕ್ಸೈಟ್ ಮೇಲಿದ್ದೆ ನಾನು. ಎಲ್ಲ ಇವತ್ತು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾಳೆ ಎಲ್ಲ ಫ್ರೀಯಾಗಿರ್ಬೋದಂತ. ಆದರೆ ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಅದಕ್ಕೆ ಏನು ಕೆಲಸಗಳೇ ನನಗೆ ಆಗಲಿಲ್ಲ ಇವತ್ತು. ನಾನು ಎಷ್ಟು ಬೆಳಗ್ಗೆಯಿಂದ ನಾನು ಎಷ್ಟು ಆ್ಯಕ್ಟಿವಾಗಿ ಕೆಲಸಗಳೆಲ್ಲ ಮಾಡ್ಕೊಳೋಣ ಅಂತ ಎಷ್ಟು ಇಂಟ್ರೆಸ್ಟ್ ಮೇಲಿದ್ದೆ. ಆದರೆ ಒಂದು ಕೆಲಸ ಕೂಡ ನಾನು ಮಾಡೋಕ್ಕಾಗಲಿಲ್ಲ. ನನಗೆ ಆ ಥರ ಆಗಿಬಿಡ್ತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಆ ಥರ ಆಗಿಬಿಡುತ್ತೆ. ನಾವೇನೋ ಅಂದ್ಕೊಂಡ್ರೆ ಏನಾಗ್ಬಿಡುತ್ತೆ ಅದು. ಮತ್ತು ಕಾಫಿ ಮಾಡೋಕ್ಕೆ ಇವಾಗ ಹಾಲು ಪೌಡ್ರ್ ಇರುತ್ತಲ್ಲ, ಅದೊಂದು ಒಂದೆರಡು ಸ್ಪೂನ್ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದು ಚಿಕ್ಕದು, ಏನು ಅಷ್ಟೊಂದು ದೊಡ್ಡದೇನಲ್ಲ ಸ್ಪೂನು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೆ. ಮತ್ತು ಕಾಫಿ ಮಾಡೋಕ್ಕೆ ಅಂತ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಟೀ ಮಾಡಿದ್ರೆ ನಾನು ಕಂಪಲ್ಸರಿ ಬೆಲ್ಲನ ನಾನು ಯೂಸ್ ಮಾಡೋದು. ಯಾವಾಗನ್ನ ಒಂದು ಟೈಮ್ ಮಾತ್ರ ಈ ಥರ ಕಾಫಿ ಕುಡಿಬೇಕಂತ ಅನಿಸಿದ್ರೆ ಮಾತ್ರ ಸಕ್ಕರೆ ತೊಗೊತೀನಿ ಅಷ್ಟೇ. ಇಲ್ಲಾಂದ್ರೆ ಸಕ್ಕರೆ ಎಲ್ಲ ಖಾಲಿನೇ ಆಗೋಲ್ಲ, ಹಂಗೆ ಇರುತ್ತೆ. ಇಲ್ಲ ಏನಾದರೂ ಮಾಡಿದಾಗ ಮಾತ್ರ ಸಕ್ಕರೆ ಯೂಸ್ ಮಾಡ್ತೀನಿ. ಇಲ್ಲ ಮಿಕ್ಕ ಟೈಮಲ್ಲೆಲ್ಲ ಫುಲ್ ಬರೀ ಬೆಲ್ಲನೇ ನಾನು ಹಾಕೋದು. ನೋಡಿ, ಮೊನ್ನೆ ನಾನೆಲ್ಲ ತುಂಬಿಟ್ಟಿದ್ನಲ್ವ ಡಬ್ಬಿಗೆ, ಅಷ್ಟು ಸಕ್ಕರೆ ನನಗೆ ಇತ್ತು. ಅದು ಯೂಸೇ ಮಾಡಿರಲಿಲ್ಲ. ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೀನಿ, ಸಾಕು ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕೊಂಡ್ರೆ ಸಾಕು. ಕಾಫಿ ಮಾಡ್ಬೇಕಾದ್ರೆ ಜಾಸ್ತಿ ಸಕ್ಕರೆ ಇರಬಾರ್ದು, ಒಂಚೂರು ಕಡಿಮೆನೇ ಇದ್ದರೆ ಚೆನ್ನಾಗಿರುತ್ತೆ. ಒಂಥರ ಸ್ಟ್ರಾಂಗ್ ಆಗಿರುತ್ತೆ. ಸ್ವಲ್ಪ ಕಾಫಿ ಪೌಡ್ರ್ ಮುಂದೆ ಇರಬೇಕು. ಸ್ವೀಟ್ ಕಡಿಮೆ ಇದ್ರೇ ಚೆನ್ನಾಗೆ. ಅದಕ್ಕೆ ನೋಡ್ಕೊಂಡು ಹಾಕ್ತಾಯಿದ್ದೀನಿ. ನನಗೊಬ್ಬಳಿಗೆ ಮಾಡ್ಕೊಂಡಿದ್ದು, ಅದೊಂದು ಸ್ವಲ್ಪ ಮಿಕ್ಕಿತ್ತು, ಹಂಗೆ ಇಟ್ಟಿದ್ದೆ. ಚಿಕ್ಕಮ್ಮ ಯಾರಾದರೂ ಬಂದರೆ ಕೊಡೋಣ ಅಂತೇಳ್ಬಿಟ್ಟು. ಯಾರು ಬರಲಿಲ್ಲ, ಕುಡಿಲೂ ಇಲ್ಲ. ಮತ್ತು ನೆಕ್ಸ್ಟ್ ನಾನೇ ಕೆಲಸ ಎಲ್ಲ ಮುಗಿದ್ಮೇಲೆ ಮತ್ತೆ ಊಟ ಗೀಟ ಮಾಡಿಬಿಟ್ಟು ನಾನೇ ಕುಡಿದೆ ಅದನ್ನು. ಮತ್ತು ಇವತ್ತು ಸ್ಪೆಷಲ್ ಏನೂ ಇಲ್ಲ. ಯಾಕೆಂದರೆ ಮೊನ್ನೆ ಬುಧವಾರ ಚಿಕನ್ ಮಾಡಿದ್ರಲ್ಲ ಚಿಕ್ಕಮ್ಮ, ತಿಂದಿದ್ವಿ. ಇನ್ನೇನು ಯಾವಾಗಲೂ ಅಂತೇಳ್ಬಿಟ್ಟು ಮಾಡಲಿಲ್ಲ ಏನು. ಅದಕ್ಕೆ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಅಂಗಡಿಯಲ್ಲಿ ಯಾವಾಗ ಹೆಂಗಿದ್ರು ಒಣಮೀನು ಸಿಗ್ತಾವಲ್ವ, ಅದಕ್ಕೆ ಒಣಮೀನು ಕ್ಯೂಚ್ಬಿಟ್ಟು ಮುದ್ದೆ ಮಾಡೋಣ, ಬಿಸಿದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದು ಪ್ಲ್ಯಾನ್ ಇತ್ತು ನನಗೆ. ಇನ್ನೇನು ಅಂತೇಳ್ಬಿಟ್ಟು ಕಾಫಿ ಕುಡಿದು, ನನ್ನ ಮಗ ಅಂತೂ ಕಾಫಿಗೆ ಇಟ್ಟಿದ ತಕ್ಷಣವೇ ಬಂದುಬಿಟ್ಟಿದ್ದಾನೆ ಇವತ್ತು. ನನಗೂ ಕೊಡು ಅಂತೇಳ್ಬಿಟ್ಟು. ಬೇಡಪ್ಪ ಕುಡಿಬಾರ್ದು ಅಂತಂದ್ರೂ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಸುಮ್ಮನೆ ಕಾಲಕ್ಕೆ ಬರ್ತಾಯಿದ್ದ. ನನಗೆ ಕೊಡು ಅಂತ ಹಠ ಮಾಡ್ತಾಯಿದ್ದ. ಕೊನೆಗೂ ಏನು ಮಾಡಿದ್ರು ಬಿಡಲೇ ಇಲ್ಲ. ಸ್ವಲ್ಪ ಕುಡಿಸಿದೆ ಅಷ್ಟೇ. ಸ್ವಲ್ಪ ಅಂದರೆ ಫುಲ್ಲು ಕಾಫಿ ಮಾಡಿರ್ತೀವಲ್ಲ, ಆ ಕಾಫಿ ಫುಲ್ಲು ಕೊಡಲ್ಲ ನಾನು. ಅದರೊಳಗೆ ಸ್ವಲ್ಪ ನೀರು ಹಾಕಿ ಕೊಟ್ಬಿಡ್ತೀನಿ. ಅವ್ನಿಗೆ ಗೊತ್ತಿಲ್ಲಂಗೆ ಹಂಗೆ ಕುಡಿತಾ ಇರ್ತಾನೆ. ಮತ್ತು ಸ್ವಲ್ಪ ಅಕ್ಕಿಯೆಲ್ಲ ಹಾಕ್ಬಿಟ್ಟು ಇವಾಗ ತೊಳೆದು ಮುದ್ದೆಗೆ ಇಡ್ತಾಯಿದ್ದೀನಿ ಫಸ್ಟು. ಮುದ್ದೆಗೆ ಅಂದರೆ ಅಕ್ಕಿ ಬೇಗ ಬೇಯಲ್ಲಲ್ವ, ಫಸ್ಟ್ ಮುಂಚೆನೇ ಇಟ್ಟರೆ ನಂದು ಮತ್ತು ಇದು ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಂಡಷ್ಟೊತ್ತಿಗೆ ಅಕ್ಕಿ ಚೆನ್ನಾಗಿ ಬೇಯ್ತವೆ ಅಂತೇಳ್ಬಿಟ್ಟು ಅಕ್ಕಿಯೆಲ್ಲ ತೊಳಿತಾ ಇದ್ದೀನಿ. 1-2 ಸತಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ನೀಟಾಗಿ ತೊಳಿತಾ ಇದ್ದೀನಿ. ಯಾಕಂದರೆ ಇವು ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಧೂಳಿರುತ್ತೆ. ನಾವು ಬೇಕಾದರೆ ಒಂದು 3 ಸತಿ ತೊಳೆದ್ರೂ ಒಳ್ಳೆಯದೇ. 3 ಸತಿ ತೊಳೆದ್ರೂ ಕೂಡ ಅದರಲ್ಲಿ ಗಲೀಜೆಲ್ಲ ಬರ್ತಾನೆ ಇರುತ್ತೆ. ಅದಕ್ಕೆ 1-2 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲ ಅಕ್ಕಿಯೆಲ್ಲ ನೀಟಾಗಿ ಇಸ್ಕಿ ತೊಳೆದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಷ್ಟೊಂದೇನು ಕೊಳೆ ಇರೋಲ್ಲ. ಆ ಕಡೆ ಇಟ್ಬಿಟ್ಟು ಮುದ್ದೆಗೆ, ಮತ್ತು ಈ ಕಡೆ ಸ್ವಲ್ಪ ಒಣಮೀನು ತಂದುಬಿಟ್ಟು ಉರಿತಾ ಇದ್ದೀನಿ. ಇಷ್ಟೂ ನಾನು ಯೂಸ್ ಮಾಡಲ್ಲ. ಮತ್ತು ಮನೇಲಿ ಚಿಕ್ಕಮ್ಮರಲ್ಲಿ ಇರ್ತಾರಲ್ಲ, ಎಲ್ರಿಗೂ ಸೇರಿಸಿನೇ ಮಾಡ್ತಾಯಿದ್ದೀನಿ. ನಮ್ಮ ಚಿಕ್ಕಪ್ಪನಿಗೆ ತುಂಬ ಇಷ್ಟ ಒಣಮೀನು ಗೊಜ್ಜಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದನ್ನು. ಯಾರು ತಿನ್ನದೇ ಇರೋರು ಯಾರೂ ಇಲ್ಲ, ಅಷ್ಟು ಇಷ್ಟಪಡ್ತಾರೆ. ನಾನೊಂದು ಸತಿ ಎಷ್ಟೊಂದು 2-3 kg ತೊಗೊಂಡ್ರೆ ಒಂದು 15 ದಿನದೊಳಗೇ ಖಾಲಿ ಆಗುತ್ತೆ ಅಂಗಡೀಲಿ. ಮತ್ತು ಇವು ಸ್ವಲ್ಪ ಲಾಸ್ಟಿಗೆ ಮಿಕ್ಕಿರುತ್ತಲ್ಲ, ನಾನು ಹಂಗೆ ಎತ್ತಿಟ್ಟಿರ್ತೀನಿ. ಮತ್ತು ಮನೆಗೆ ಯೂಸ್ ಮಾಡ್ಕೊಬೋದು ಅಂತೇಳ್ಬಿಟ್ಟು. ಮತ್ತೊಂದು ಸ್ವಲ್ಪ ಇದ್ವಲ್ವ, ಅದಕ್ಕೆ ಮಾಡೋಣ ಇವತ್ತೇ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಹಸ್ರುಗಾಯಿ ಇರಲಿಲ್ಲ, ಮತ್ತು ಒಣಕಾಯಿ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ. ಹುಣ್ಸೆಹಣ್ಣು ಕೂಡ ಹಾಕ್ತಾರೆ, ಮತ್ತು ಸ್ವಲ್ಪ ಒಂಥರ ಅನಿಸುತ್ತೆ. ಅದಕ್ಕೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಸರಿ.
ಒಣಮೀನು ಮತ್ತು ಒಣಮೆಣ್ಸಿನ್ಕಾಯಿ ಹುರಿದ್ಮೇಲೆ ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೆ, ಅದನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಬಿಡ್ತಾಯಿದ್ದೀನಿ ಬೇಗ ಫ್ರೈ ಆಗಲಿ ಅಂತೇಳ್ಬಿಟ್ಟು. ಫ್ರೈ ಆಗೋದಿರಲಿ, ಒಂಥರ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ ಇದು. ನಾವು ಮಾಮೂಲಿ ಹುರಿಯೋಕ್ಕೂ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೆ ನೋಡೋಣ ಅಂತೇಳ್ಬಿಟ್ಟು. ಬೇಗನೆ ಅದು ಒಂಥರ ಎಣ್ಣೆ ಹಾಕ್ದಾಗ ಸ್ವಲ್ಪ ಬೆಂದ್ಬಿಡುತ್ತೆ ಬೇಗನೆ. ಟೊಮೊಟೊ ಆವಾಗ ಒಂಥರ ಹಸಿ ಹಸಿ ಅಂತ ಅನಿಸಲ್ಲ. ಅದಕ್ಕೆ ಈ ಸತಿ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ ಒಂದು ಕಡೆ. ಮತ್ತು ಕೊತ್ತಂಬರಿ ಸೊಪ್ಪಂತೂ 4 ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಿ. ಏನಂದರೆ 20 ರೂಪಾಯಿ ಇರೋ ಕೊತ್ತಂಬರಿ ಕಟ್ಟು ಇವಾಗ 5 ರೂಪಾಯಿ ಮಾರ್ತಾ ಇದ್ದಾರೆ. ಅದೇ ಒಂಥರ ಇದು. ಈ ಕಡೆ ಸೈಡು ಎಲ್ಲ ತೋಟದಲ್ಲಿ ಹಾಕಿರ್ತಾರಲ್ವ, ತೋಟದಿಂದ ತಗೊಬಂದಿದ್ರು. ಫ್ರೆಶ್ ಆಗಿತ್ತು ಕೊತ್ತಂಬರಿ ಸೊಪ್ಪು ಮಾತ್ರ. ಅದಕ್ಕೆ ಹೆಂಗಿದ್ರು ಫ್ರಿಜ್ ಇದೆ ಅಲ್ವಾ, ಏನೂ ಆಗೋಲ್ಲ, ಸ್ಟೋರ್ ಮಾಡ್ಬೋದು ಅಂತೇಳ್ಬಿಟ್ಟು 4 ಕಟ್ಟು ತೊಗೊಂಡಿದ್ವಿ. ನೋಡ್ಬೋದು, ತೊಗೊಂಡು 2 ದಿನ ಆದ್ರೂ ಎಷ್ಟು ಫ್ರೆಶ್ ಅನ್ನಿಸ್ತಾ ಇತ್ತು. ನಾನು ಮುಂಚೆನೇ ಯೂಸ್ ಮಾಡ್ತೀನಿ ಅನ್ನೋ ಒಂದು 1/4 ಗಂಟೆ ಮುಂಚೆನೇ ಅದು ಸೈಡ್ಗೆ ಎತ್ತಿಟ್ಟಿರ್ತೀನಿ. ಫ್ರಿಜ್ಜಿಂದ ಹೊರಗಡೆ ತೆಗೆದು ಇಡ್ತೀನಿ, ಆಮೇಲೆ ಯೂಸ್ ಮಾಡ್ತೀನಿ. ಡೈರೆಕ್ಟಾಗಿ ಫ್ರಿಜ್ಜಿಂದ ತೊಗೊಂಡು ನಾನು ಏನಕ್ಕೂ ಯೂಸ್ ಮಾಡಲ್ಲ. ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಇಲ್ಲ ಒಂದು 1/4 ಗಂಟೆನಾದರೂ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ ಅದನ್ನು. ತುಂಬ ಫ್ರೆಶ್ ಆಗಿತ್ತು. ನೋಡ್ಬೋದು. ಇನ್ನೇನು ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಯಿತು. ಮತ್ತು ಆ ಕಡೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹುರಿದಿರೋವು ಮತ್ತು ಒಣಮೀನು. ಈಗ ಒಂದೆರಡು ಟೊಮೊಟೊ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡಿದ್ನಲ್ವ, ಅದು ಹಾಕ್ಬಿಟ್ಟು ಎಲ್ಲ ಒಂದು ಸೈಡ್ ಜೋಡಿಸ್ತಾ ಇದ್ದೀನಿ ನೀಟಾಗೆ. ಮತ್ತು ನಾನು ಕಿವುಚ್ತಾ ಇಲ್ಲ ಇವತ್ತು. ಯಾಕೆಂದರೆ ನನ್ನ ಮಗನಿಗೆ ಸ್ವಲ್ಪ ಊಟ ಮಾಡಿಸೋದು ಮತ್ತು ಅವನಿಗೆ ಮುಖ ಪಕ್ಕ ಒರೆಸ್ತೀನಲ್ಲ, ಮತ್ತು ಖಾರ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಎಲ್ಲ ಜೋಡಿಸ್ಬಿಟ್ಟು ಚಿಕ್ಕಮ್ಮನ ಕೈ ಕೊಟ್ಟು ಬಂದೆ. ಅವರೇ ಇವತ್ತು ಕಿವುಚಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ. ಬಿಸಿ ಮುದ್ದೆ, ಬಿಸಿ ರಾಗಿ ಮುದ್ದೆ ಮತ್ತು ಈ ಗೊಜ್ಜು ಮಾತ್ರ ಸೂಪರಾಗಿರುತ್ತೆ ಕಾಂಬಿನೇಷನ್ನ. ಮತ್ತು ಸ್ವಲ್ಪ ನೈಟು ಬೇಳೆ ಪಪ್ಪು ಮಾಡಿದ್ನಲ್ಲ, ಅದೊಂದು ಸ್ವಲ್ಪ ಇತ್ತು. ಅದರಲ್ಲೇ ಬೆಳಗ್ಗೆ ಊಟ ಆಯಿತು. ಮತ್ತು ನಂದು ತಿನ್ನೋಷ್ಟೊತ್ತಿಗೆ ಸ್ವಲ್ಪ ಮುದ್ದೆನೇ ತಣ್ಣಗಾಗ್ಬಿಟ್ಟಿತ್ತು. ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲೇ ಮಳೆ ಮೋಡ ಆಗ್ಬಿಡ್ತು. ನೋಡ್ಬೋದು ಎಷ್ಟು ಮಳೆ ಬಂತು. ಮಳೆ ಮಾತ್ರ ಸಖತ್ತು ಮಳೆ ಬಂತು. ನೋಡ್ಬೋದು ಗಾಳಿ ಎಷ್ಟು ಗಾಳಿ ಬೀಸುತ್ತೆ ಅಂದರೆ ಅಷ್ಟಿಷ್ಟು ಗಾಳಿ ಎಲ್ಲ. ಸುಮ್ಮನೆ ನೋಡಿ, ಹೂವಿನ ಗಿಡ ಮಾತ್ರ ಎಷ್ಟು ಹೂವು ಬಿಟ್ಟಿದ್ದಾವೆ, ಚೆನ್ನಾಗಿ ಹೂವು ಕಾಣಿಸ್ತಾ ಇದ್ವು. ಮಳೆ ಮೋಡ ನೋಡಿ ಯಾವ ಥರ ಮಳೆ ಮೋಡ ಆಗಿದೆ ಅಂತೇಳ್ಬಿಟ್ಟು. ಗಿಡಗಳೆಲ್ಲ ಸುಮ್ಮನೆ ಗಾಳಿಗೆ ಬೀಳ್ತಿದ್ದಾವೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಕೊನೆಗೆ ಮಳೆನೇ ಬಂದುಬಿಡ್ತು. ತುಂಬ ಮಳೆ ಬಂತು. ನೋಡಿಬಿಟ್ಟು ತುಂಬ ಖುಷಿ ಆಯಿತು ನಮಗೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 2:15 ಆಗಿದೆ. ಮತ್ತು ನಾನು ಈಗ ಫ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಫ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಹೇಳ್ಬೇಕಂದ್ರೆ ಇವತ್ತು ತುಂಬ ಕೆಲಸ ಇತ್ತು. ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಚಪ್ಪರದ ಕೆಳಗೆಲ್ಲ ಫುಲ್ಲು ಜಾಡು ಕಟ್ಟಿದ್ದು, ಅದೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ನಾಳೆ ನಮ್ಮೂರಲ್ಲಿ ಸ್ವಲ್ಪ ಹಬ್ಬ ಇದೆ. ಅಂದರೆ ಜುಂಜಪ್ಪ ದೇವರಿದ್ದಾರಲ್ವ, ಅವರು ದೇವ್ರನ್ನ ಹೊರಡಿಸ್ತಾ ಇದ್ದಾರೆ. ಜುಂಜಪ್ಪ ದೇವ್ರು ಅಂತಿದ್ದಾರೆ. ಆ ದೇವರು ಗುಡ್ಡಕ್ಕೆ ಹೋಗುತ್ತೆ. ಅದಕ್ಕೆ ಇಡೀ ಊರೇ ಸ್ವಲ್ಪ ತುಂಬ ಸಂಭ್ರಮದಲ್ಲಿದ್ದಾರೆ. ಅದಕ್ಕೆ ಎಲ್ಲ ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ. ನೆನ್ನೆಯಿಂದನೇ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಆದರೆ ನಾನು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಒಂದು. ಏನಿಲ್ಲ, ನಮ್ಮ ಏರಿಯಾದಲ್ಲಿ ಒಬ್ಬ ಅಜ್ಜಿ ತೀರೋಗಿದ್ದಾರೆ ಪಾಪ. ಅದಕ್ಕೆ ಸ್ವಲ್ಪ ಬೇಜಾರಲ್ಲಿ ನಾನು ಏನು ಕೆಲಸನೂ ಮಾಡಲಿಲ್ಲ. ಬಿಡು, ನೋಡೋಣ ಅದು ಮಣ್ಣು ಮಾಡಿ ಬಂದಮೇಲೆ, ಇಲ್ಲ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳೋಣ, ಎಷ್ಟಾಗುತ್ತೋ ಅಷ್ಟಂತ ಸುಮ್ಮನೆ ಆಗಿಬಿಟ್ಟೆ. ನೋಡಿ, ಅಂಗಡಿ ಕೂಡ ಬಾಗಿಲು ಹಾಕಿದ್ದೀನಿ. ಇದನ್ನು ಕ್ಲೋಸ್ ಮಾಡಿದ್ದೀನಿ. ಅಂಗಡಿ ಒಳಗೆ ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಪಾಪ ಅಜ್ಜಿ ಅಷ್ಟೊಂದು ವಯಸ್ಸಾಗಿಲ್ಲ, ಇನ್ನೂ ಚೆನ್ನಾಗೇ ಇದ್ದರು, ಓಡಾಡ್ಕೊಂಡು ಚೆನ್ನಾಗಿದ್ರು. ಏನಿಲ್ಲ ಅಂದರೆ ಒಂದು 10 ದಿನದಿಂದ ಸ್ವಲ್ಪ ಅವರು ಊಟ ನೀರು ಬಿಟ್ಬಿಟ್ಟು ಮೂಲೆ ಹಿಡಿದ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ತೀರೋಗಿದ್ದಾರೆ ಅವರು. ಅದಕ್ಕೆ ಬೇಜಾರಲ್ಲಿ ಏನು ಕೆಲಸನೂ ಮಾಡಲಿಲ್ಲ, ಏನಿಲ್ಲ, ಊಟ ಸಮೇತ ಮಾಡಿಲ್ಲ ಮಧ್ಯಾಹ್ನ. ಯಾಕೆಂದರೆ ಅಜ್ಜಿ ನನಗೆ ಸ್ವಲ್ಪ ಅಟ್ಯಾಚ್ಮೆಂಟು. ಅಂಗಡಿ ಇರೋದ್ರಿಂದ, ಅಂಗಡಿ ಮುಂದೆ ಚಪ್ಪರ ಇದೆ ಅಲ್ವ, ಬಂದು ಯಾವಾಗಲೂ ಕುತ್ಕೊಂಡು ಮಾತಾಡಿಸ್ತಾ ಇದ್ರು. ಮತ್ತು ನನ್ನ ಮಗನ ಜೊತೆ ಕೂಡ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ರು. ನನ್ನ ಮಗಂತೂ ಸುಮ್ಮನೆ ತೀಟ್ಲೆ ಮಾಡೋಣ ಅಜ್ಜಿ ಮೇಲೆ. ಮತ್ತು ಅವ್ರು ಕೋಲ್ ಇಟ್ಕೊಂಡು ಬರ್ತಾಯಿದ್ರು. ಆ ಕೋಲ್ ತಗೊಳೋದು, ಆ ಕಡೆ ಎಸೆಯೋದು, ಹಂಗೆಲ್ಲ ತೀಟ್ಲೆ ಮಾಡ್ತಾಯಿದ್ದ ಅವನು. ಮತ್ತು ಮನೆ ಹತ್ರನೂ ಬರೋರು. ನಾನು ಏನಾದರೂ ಕಾಫಿ ಟೀ ಏನಾದರೂ ಮಾಡಿದ್ರೆ ಕೊಡ್ತಾಯಿದ್ದೆ, ಕುಡಿತಾಯಿದ್ರು. ಮತ್ತು ಏನಾದರೂ ಅಡುಗೆ ಮಾಡಿದಾಗ ಕೂಡ ಬಾಜಿ ಊಟ ಮಾಡಂದರೆ ಬಂದು ಊಟ ಮಾಡ್ತಾಯಿದ್ರು. ಮತ್ತು ವಯಸ್ಸಾದ್ರೆ ಗೊತ್ತಲ್ಲ, ಎಲೆ ಅಡಿಕೆ ಬೇಕೇನಜ್ಜಿ ಅಂದರೆ ಬೇಕಮ್ಮ ಕೊಡಮ್ಮ ಅಂತ ಇಸ್ಕೊಳ್ಳೋರು. ಆ ಥರ ಇತ್ತು ನನಗೆ. ಒಂಥರ ಏನೋ ಅವ್ರ ಹಿಂದಿನ ಕಾಲದವ್ರಲ್ವ, ನಮ್ಮ ಅಪ್ಪ ಅಮ್ಮನ ಬಗ್ಗೆ, ಅವರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ಅದಕ್ಕೆ ಸ್ವಲ್ಪ ಚೆನ್ನಾಗಿದ್ವಲ್ಲ, ಸಡನ್ನಾಗಿ ಈ ಥರ ಆಯಿತು. ಅದಕ್ಕೆ ಬೇಜಾರ ಮೇಲೆ ಏನು ಕೆಲಸ ಏನು ಮಾಡಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಅಷ್ಟೇ. ಪಾಪ ವಯಸ್ಸಾದಮೇಲೆ ಏನು ಮಾಡೋಕ್ಕಾಗಲ್ಲ. ಅವರ ಋಣ ಎಷ್ಟು ದಿನ ಇರುತ್ತೆ ಭೂಮಿ ಮೇಲೆ, ಅಷ್ಟು ದಿನ ಇರೋಕ್ಕೆ ಸಾಧ್ಯ ಅಷ್ಟೇ.
ಅವರ ಋಣ ತೀರಿದ ಮೇಲೆ ಹೋಗಲೇಬೇಕಾಗುತ್ತೆ ಯಾರಾದರೂ ಅಷ್ಟೇ. ಏನು ಮಾಡೋದು, ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಏನಿಲ್ವಲ್ಲ ಅಷ್ಟೇ. ಆ ದೇವರು ನಮ್ಮನ್ನು ಯಾವಾಗ ಕರ್ಕಂತ ನಾವು ಹೋಗಲೇಬೇಕಾಗುತ್ತೆ. ಅದಕ್ಕೆ ಇವತ್ತು ಈ ಥರ ಆಯ್ತಲ್ಲ, ನಾನೇನು ಫ್ಲಾಗ್ ಮಾಡಲಿಲ್ಲ, ಏನು ಕೆಲಸನೂ ಮಾಡಿಲ್ಲ, ಹಂಗೆ ಪೆಂಡಿಂಗ್ ಇದೆ. ನೋಡೋಣ, ಆದಷ್ಟು ಇವತ್ತು ಮಣ್ಣು ಮಾಡ್ತಾರಂತೆ. ಮಣ್ಣು ಮಾಡಿದ್ರೆ ಮತ್ತು ನಾಳೆ ಬೆಳಗ್ಗೆ ಸ್ವಲ್ಪ ಬೇಗನೆ ಒಂದು 4 ಗಂಟೆಗೆ ಹಂಗೆ ಎದ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಂಡು ನೋಡೋಣ, ನಾಳೆ ಹಬ್ಬ ನಿಲ್ಲಿಸಲ್ಲ, ಯಾವುದೇ ಕಾರಣಕ್ಕೂ ಮಾಡ್ತಾರೆ. ಮತ್ತು ಸ್ವಲ್ಪ ಅಂಗಡೀಲಿ ಬ್ಯುಸಿ ಇದ್ಬಿಡ್ತೀನಿ ನಾನು ನಾಳೆ ಫುಲ್ಲು. ಮತ್ತು ಬೆಲ್ಲ, ಸಕ್ಕರೆ ಮತ್ತು ಹಿಟ್ಟು, ಬೇಳೆ ಎಲ್ಲ ಫುಲ್ಲು ತೊಗೊಂಡು ಇರ್ತಾರಲ್ವ, ಅದಕ್ಕೆ ಸ್ವಲ್ಪ ಬ್ಯುಸಿ ಇರ್ತೀನಿ. ಅದಕ್ಕೆ ಇವತ್ತು ಆದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಡೋಣ. ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ನೆಲೆಲ್ಲ ಒರೆಸಿ ಪೂಜೆ ಗೀಜೆ ಮಾಡಿಕೊಂಡು ಮುಂದಿನ ಕೆಲಸ ನೋಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಈ ಥರ ಆಯ್ತಲ್ಲ, ಹೋಗ್ಲಿ ಬಿಡು ಅಂತಂದು ಸುಮ್ಮನೆ ಆದೆ. ಇಷ್ಟೇ, ಇದನ್ನ ಹೇಳೋಣ ಅಂತಲೇ ಮತ್ತೆ ನಾನು ಫ್ಲಾಗ್ ಸ್ಟಾರ್ಟ್ ಮಾಡಿದೆ. ನಾನು ಮತ್ತೆ ಬೆಳಗ್ಗೆಯಿಂದ ಇನ್ನೂ ತುಂಬ ಇಂಟ್ರೆಸ್ಟ್ ಆಗಿತ್ತು ಇದು, ನಾನೆಲ್ಲ ಕ್ಲೀನ್ ಮಾಡೋದು ಮತ್ತು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡೋದು ಯಾವ ಥರ ಅಂಥದ್ದೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಿಮ್ಮ ಹತ್ರ. ಆದರೆ ಅದು ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಈ ಥರ ಸಿಚುವೇಶನ್ ಇದ್ದಾಗ ಯಾರ್ದು ಅಷ್ಟೇ ಇದು ಮಾಡಲೇಬೇಕಾಗುತ್ತೆ. ಅದಕ್ಕೇ ಇಷ್ಟೇ ಸಿಂಪಲ್ ಫ್ಲಾಗ್ ಇವತ್ತು. ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಒಳ್ಳೆಯ ಅಜ್ಜಿ ನನಗೆ ಒಂಥರ ತುಂಬ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಯಾರ್ಯಾರು ಸಭ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇರೋಷ್ಟು ದಿನ ಚೆನ್ನಾಗಿರ್ಬೇಕು ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಫ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಫ್ಲಾಗಲ್ಲಿ. ಮತ್ತು ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಫ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್.